ವಜ್ರಾಕ್ಷ ನ್ಯೂಸ್ಗೆ ಸ್ವಾಗತ. ನಾನು ಗುರುರಾಜ್ ಪಡ್ಗೆ. ಕರ್ತವ್ಯವೇ ದೇವರು ಎಂಬಂತೆ ಕಾರ್ಯನಿರ್ವಹಿಸಿದ ತಾಳಿಕೋಟೆಯ ಕ್ರೀಡಾಪಟು ಹಾಗೂ ಪ್ರಸ್ತುತ ಧಾರವಾಡ ಹುಬ್ಬಳ್ಳಿ ಶಾಖೆಯಲ್ಲಿ ಮಾರ್ಗದಾಳವಾಗಿ ಸೇವೆ ಸಲ್ಲಿಸುತ್ತಿರುವ ರಮೇಶ್ ದೇವರವರು ಅಪಾಯಕಾರಿ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಕೆರೆಯಲ್ಲಿ ಸುಮಾರು 200 ಮೀಟರ್ ಈಜಿಕೊಂಡು ತೆರಳಿ ವಿದ್ಯುತ್ ದೋಷ ಪತ್ತೆ ಹಚ್ಚಿ ದುರಸ್ತಿ ಮಾಡುವ ಮೂಲಕ ಕರ್ತವ್ಯ ನಿಷ್ಠೆಗೆ ಮಾದರಿಯಾಗಿದ್ದಾರೆ. ತಿಮ್ಮಾಪುರ ಗ್ರಾಮದ ಕೆರೆಯಲ್ಲಿರುವ ವಿದ್ಯುತ್ ಕಂಬದಲ್ಲಿ ಲೈನ್ ಫಾಲ್ಟ್ ಉಂಟಾಗಿದ್ದರಿಂದ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿತ್ತು. ದೋಷ ಪತ್ತೆ ಹಚ್ಚಲು ಸ್ಥಳಕ್ಕೆ ತೆರಳಿದ ರಮೇಶ್ ದೇವರವರು ಕಂಬವು ಕೆರೆಯ ಮಧ್ಯದಲ್ಲಿರುವುದನ್ನು ಕಂಡು ಯಾವುದೇ ಹಿಂಜರಿಕೆ ಇಲ್ಲದೆ ಸುಮಾರು 200 ಮೀಟರ್ ದೂರವನ್ನ ಕೆರೆಯಲ್ಲಿ ಈಜಿಕೊಂಡೇ ಕ್ರಮಿಸಿ ವಿದ್ಯುತ್ ಲೈನ್ನ ದೋಷವನ್ನ ಪತ್ತೆ ಹಚ್ಚಿದರು. ಬಳಿಕ ದುರಸ್ತಿ ಕಾರ್ಯ ಕೈಗೊಂಡು ವಿದ್ಯುತ್ ವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಯಶಸ್ವಿಯಾದರು. ಸವಾಲಿನ ಪರಿಸ್ಥಿತಿಯಲ್ಲೂ ಸಮಯ ಪ್ರಜ್ಞೆ, ಧೈರ್ಯ ಹಾಗೂ ವೃತ್ತಿಪರ ಬದ್ಧತೆಯಿಂದ ಕಾರ್ಯನಿರ್ವಹಿಸಿದ ರಮೇಶ್ ದೇವರವರ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗಿದೆ. ಅವರ ಸೇವೆಯನ್ನು ಗುರುತಿಸಿದ ಕಾರ್ಯನಿರ್ವಾಹಕ ಅಭಿಯಂತರ ದೊಡ್ಡಮನಿಯವರು ಗ್ರಾಮೀಣ ವಿಭಾಗ ಹುಬ್ಬಳ್ಳಿಯಲ್ಲಿ ರಮೇಶ್ ದೇವರವರನ್ನು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಕ್ರೀಡಾಪಟುವಾಗಿ ಬೆಳೆದ ಧೈರ್ಯ ಕರ್ತವ್ಯದಲ್ಲಿ ಬಳಕೆಯಾದಾಗ ಇಂತಹ ಸಾಧನೆ ಸಾಧ್ಯ ಎಂಬಂತೆ ರಮೇಶ್ ದೇವರವರ ಕಾರ್ಯವನ್ನ ತಾಳಿಕೋಟೆ ಸ್ಪೋರ್ಟ್ಸ್ ಕ್ಲಬ್ ಹಾಗೂ ಪಟ್ಟಣದ ಹಿರಿಯ ವಾಲಿಬಾಲ್ ಕ್ರೀಡಾಪಟುಗಳು ಶ್ಲಾಘಿಸಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ.